ಇನ್ನು ದಿಲೀಪ್ ರಾಜ್ ಅವರು ಈಗ ಸಾವನ್ನಪ್ಪಿದ್ದು ನಮಗೆ ಗೊತ್ತಿರೋಂಥದ್ದು. ಈಗ ಅವ್ರು ಹೃದಯಾಘಾತದಿಂದ ಸಾವನ್ನಪ್ಪಿದ್ರು. ಈಗ ಉದಯ ಟಿ ವಿಲಿ ಅತಿ ದೊಡ್ಡ ಆ್ಯಂಕರ್ ಆಗಿ ಕೆಲಸ ಮಾಡ್ತಿದ್ದಂಥ ಕಲಾವಿದ ಒಬ್ಬರು ಇದೀಗ ನಿಧನರಾಗಿದ್ದಾರೆ ಅನ್ನೋ ಮಾಹಿತಿ ಬರ್ತಿರೋಂಥದ್ದು. ಹೌದು, ಉದಯ ಟಿ ವಿಲಿ ಅತಿ ದೊಡ್ಡ ಆ್ಯಂಕರ್ ಆಗಿದ್ದಂಥವ್ರು ಇದೀಗ ಕೊನೆಯುಸಿರೆಳಿದಿರುವಂಥದ್ದು. ಅದು ಕೂಡ ರಸ್ತೆ ಅಪಘಾತದಿಂದ ಕೊನೆಯುಸಿರೆಳಿದಿದ್ದಾರೆ ಅಂತ ಹೇಳಲಾಗ್ತಿರೋಂಥದ್ದು. ಸದ್ಯ ಒಂದಲ್ಲ ಒಂದು ರೀತಿ ಸಾವು ನೋವುಗಳು ಈಗಾಗಲೇ ಸಂಭವಿಸ್ತಾ ಇರೋದನ್ನೆಲ್ಲ ನೋಡಿದ್ದೀರಿ. ಈಗ ಇದೇ ಸಂದರ್ಭದಲ್ಲಿ ಮತ್ತೊಂದು ರೀತಿ ಆಘಾತ ಉಂಟಾಗಿರೋವಂಥದ್ದು. ಅದು ಮತ್ತೊಂದು ರೀತಿ ಆಘಾತ ಮತ್ತು ಶಾಕ್ ಆಗಿರೋವಂಥದ್ದು ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ. ಯಾಕೆ ಅಂತಂದರೆ ಈಗ ಕನ್ನಡ ಸಿನಿಮಾ ರಂಗದಲ್ಲಿ ಸಾಕಷ್ಟು ಹೆಸರು ಮಾಡಿ ಮತ್ತು ಕನ್ನಡ ನಾಡಿ ಎಂಬ ಉದಯ ಮ್ಯೂಸಿಕ್ನಲ್ಲಿ ಒಂದು ಕಾರ್ಯಕ್ರಮ ಕೂಡ ನಡೆಸ್ಕೊಡ್ತಿದ್ದಂತಹ ನಟ ಚಂದನ್ ಅವರು ಇದೀಗ ರಸ್ತೆ ಅಪಘಾತದಲ್ಲಿ ಕೊನೆಯುಸಿರೆಳೆದಿದ್ದಾರೆ ಅನ್ನೋ ಮಾಹಿತಿ ಬರ್ತಿರೋಂಥದ್ದು. ಇನ್ನು ಇವರು ಉದಯ ಮ್ಯೂಸಿಕ್ನಲ್ಲೂ ಮತ್ತು ಪಬ್ಲಿಕ್ ಮ್ಯೂಸಿಕ್ನಲ್ಲೂ ಕೂಡ ಆ್ಯಂಕರ್ ಆಗಿ ಕೆಲಸ ಮಾಡಿದಂಥವ್ರು. ಮತ್ತು ಶಿವರಾಜ್ ಕುಮಾರ್ ಅಂತ ದೊಡ್ಡ ದೊಡ್ಡ ನಟನಿಗೆ ಇಂಟರ್ವ್ಯೂಗಳನ್ನು ಮಾಡೋದ್ರ ಮೂಲಕ ಒಳ್ಳೊಳ್ಳೆ ಈವೆಂಟ್ಗಳನ್ನು ಕೂಡ ನಡೆಸ್ಕೊಡ್ತಿದ್ರು ಆ್ಯಂಕರ್ ಆಗಿ ಅಂತಲೂ ಕೂಡ ಹೇಳ್ಬೋದು. ಸದ್ಯ ಸ್ನೇಹಿತರ ಮದುವೆ ಮುಗಿಸಿಕೊಂಡು ಮಾರ್ಗ ಮಧ್ಯೆ ಬರುವಂಥ ಸಂದರ್ಭದಲ್ಲಿ ನಿಂತಿದ್ದಂಥ ಲಾರಿಗೆ ನಿದ್ದೆ ಬಂಪರ್ನಲ್ಲಿ ಹೊಡೆದಂಥ ಪರಿಣಾಮವಾಗಿ ಸ್ಥಳದಲ್ಲೇ ಚಂದನ್ ಅವರು ಕೊನೆಯುಸಿರೆಳೆದಿದ್ದಾರೆ. ಇನ್ನು ವಿಚಾರ ತಿಳಿದಂಥ ಅವರ ಪತ್ನಿಯೂ ಸಹ ನೇಣು ಬಿಗಿದಂಥ ಸ್ಥಿತಿಯಲ್ಲಿ ಪತ್ತೆಯಾಗಿರುವಂಥ